ನಮಸ್ಕಾರ ನಮಸ್ಕಾರ ಹಲೋ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತೇನಪ್ಪ ಅಂದರೆ ಅಕ್ಷಯ ತೃತೀಯ ಹಾಗೆಯೇ ಸೊ ಮಂಗಳವಾರದ ವ್ಲಾಗ್ ಅಂದರೆ ಸೋಮವಾರ ಮತ್ತು ಮಂಗಳವಾರ 2 ದಿನದ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಗೈಸ್ ಪ್ಲೀಸ್ ವಿಡಿಯೋನ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ನೀವು ಸ್ಕಿನ್ ಕೇರ್ ಬಗ್ಗೆ ಆಗಿರಲಿ, ಹೇರ್ ಕೇರ್ ಬಗ್ಗೆ ಆಗಿರಲಿ, ಹಾಗೆಯೇ ನನ್ನ ಡೈಲಿ ರೊಟೀನ್ ಬಗ್ಗೆನೂ ಕೂಡ ಇದರಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಎಂಡ್ವರೆಗೂ ನೋಡಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಖಂಡಿತ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸೊ ಇವಾಗ ನಾನು ಲಿಪ್ ಬಾಮ್ ಅಪ್ಲೈ ಮಾಡ್ತಿದ್ದೀನಿ. ಸೊ ನನಗೆ ಸ್ವಲ್ಪ ಕ್ರ್ಯಾಕಿ ಲಿಪ್ ಇರೋದ್ರಿಂದ ನನಗೆ ಕಂಪಲ್ಸರಿ ಬೇಕೇ ಬೇಕು ಲಿಪ್ ಕಲರ್ಸು. ಸೊ ಅದಕ್ಕೋಸ್ಕರ ಯೂಸ್ ಮಾಡ್ತಿದ್ದೀನಿ. ಸೊ ಜೊತೆಗೆ ಹೇರ್ ಸಿರಮ್ ಕೂಡ ಯೂಸ್ ಮಾಡ್ತೀನಿ ನಾನು. ಇದು ವಿಶ್ ಕೇರು ಹೇರ್ ಗ್ರೋತ್ ಸಿರಮ್. ಇದು ಸ್ವಲ್ಪ ನನಗೆ ಲಾಸ್ಟ್ ಟೈಮ್ ಯಾವುದೋ ಸಲೂನ್ ಹೆಸರು ಬೇಡ, ಕಟಿಂಗ್ನ ಮಾಡಿಸಿದಾದ್ಮೇಲೆ ಸಿಕ್ಕಾಬಿಟ್ಟೆ ಹೇರ್ ಫಾಲ್ ಆಗೋದು, ಹೇರೆಲ್ಲ ಕಟ್ ಆಗೋ ಥರನೇ ಆಗೋದು. ಸೊ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಇದನ್ನೇ ಯೂಸ್ ಮಾಡಿದ್ಮೇಲೆ ಬೆಟರ್ ರಿಸಲ್ಟ್ ನನ್ನ ಪ್ರಕಾರ. ಸೊ ನೀವು ನೋಡ್ತಿರಲ್ಲ, ನನಗೆ ಫುಲ್ ಹೇರ್ ಕಟ್ ಆಗೋಗ್ಬಿಟ್ಟಿತ್ತು. ಸೊ ನಾನು ಇದನ್ನು ಆಲ್ರೆಡಿ ಸೆಕೆಂಡ್ ಬಾಟಲ್ ಯೂಸ್ ಮಾಡ್ತಿರೋದು. ಸೊ ಚೆನ್ನಾಗಿದೆ ಗ್ರೋತು. ಸೊ ಅದಕ್ಕೇ ಸೊ ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂದರೆ, ಹೇರ್ ವಾಶ್ ಆಗಿದ್ದಾದಮೇಲೆ ನೀವು ಸ್ವಲ್ಪ ವೆಟ್ ಇಡಬೇಕಾದ್ರೆ ಸ್ಕ್ಯಾಲ್ಪ್ಗೆ ಸ್ವಲ್ಪ ಅಪ್ಲೈ ಮಾಡಿ ಫಿಂಗರಲ್ಲಿ ಮಸಾಜ್ ಮಾಡಬೇಕಷ್ಟೆ. ಸೊ ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡಿದಾದ್ಮೇಲೆ ಆಫ್ಟರ್ ಯೂಸ್ ಸೊ ದಯವಿಟ್ಟು ಕ್ಯಾಪ್ನ ಕ್ಲೋಸ್ ಮಾಡಿನೇ ಇಡಿ. ಯಾಕೆ ಅಂದರೆ ಅದ್ರ ಕಂಟೆಂಟ್ ಬೇಗ ಡ್ರೈ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗೆಯೇ ನಾನು ಸ್ಟ್ರೀಕ್ಸ್ ಬ್ರ್ಯಾಂಡ್ದು ಹೇರ್ ಸಿರಮ್ ಯೂಸ್ ಮಾಡ್ತಿದ್ದೀನಿ. ಇದನ್ನು ಅಷ್ಟೇ ಒಂದು 2-3 ಡ್ರಾಪ್ ಯೂಸ್ ಮಾಡ್ತೀನಿ ಅಷ್ಟೇ. ಸ್ವಲ್ಪ ಇದು ಥಿಕ್ನೆಸ್ ಜಾಸ್ತಿ ಇದೆ ಅದಕ್ಕೆ. ಸೊ ಪಾಮ್ಗೆ ಸ್ವಲ್ಪ ಹಾಕ್ಕೊಂಡು ಲೈಟಾಗಿ ಮರ್ಜ್ ಮಾಡಿ ನಿಮ್ಮ ಹೇರ್ ಲೆಂತ್ಗೆ ಅಪ್ಲೈ ಮಾಡಬೇಕು. ಸೊ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ದೀರಾ, ಇನ್ಸ್ಟಾಗ್ರಾಮಲ್ಲೂ ಕೇಳಿದ್ದೀರಾ ಹೇರ್ ಗ್ರೋತ್ ಆಗೋದಕ್ಕೆ ಅಥವಾ ಸ್ಪ್ಲಿಟೆನ್ಸ್ ಕಡಿಮೆ ಆಗೋದಕ್ಕೆ ಏನಾದರೂ ಹೇಳಿ ಅಂತ. ಸೊ ನೀವು ಹೇರ್ ಕೇರ್ನ ಯಾವ ಥರ ಮಾಡ್ತೀರಾ, ನಿಮ್ಮ ಹೇರ್ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಹೇರ್ ಕೇರ್ನ ಪ್ರಾಪರಾಗಿ ಮಾಡಿ ಅಂತ ಹೇಳ್ತೀನಿ. ಸೊ ಹೇರ್ ಮಾಸ್ಕ್ನ ಯಾವ ಥರ ಮಾಡಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೀವು ಒಂದ್ಸಲ ಹೋಗಿ ಚೆಕ್ಔಟ್ ಮಾಡಿ. ಸೊ ಮನೇಲೇ ಸಿಗೋವಂಥ ಐಟಮಲ್ಲಿ ಯಾವ ಥರ ಮಾಡೋದು ಅಂತ. ನನಗೆ ಇಷ್ಟಿಷ್ಟು ಕೂದಲು ಬರ್ತಿತ್ತು. ಸೊ ನೀವೀಗ ನೋಡಿ, ನನಗೆ 1-2 ಅಷ್ಟೇ ಹೇರ್ ಬರೋದು, ಇಷ್ಟೇ. ತುಂಬ ಜಾಸ್ತಿನೇ ಹೇರ್ ಫಾಲ್ ಆಗ್ತಿತ್ತು. ಸೊ ಇವಾಗ ಬೆಟರ್. ಸೊ ಸದ್ಯಕ್ಕೆ ನಾನೇನು ಮಾಯ್ಶ್ಚರೈಸರ್ ಅಷ್ಟೇ ಅಪ್ಲೈ ಮಾಡಿದ್ದೀನಿ. ಸೊ ಇದನ್ನೇ ನಾನು ಯೂಸ್ ಮಾಡ್ತಿರೋದು ಲಾಟ್ ಆ್ಯಂಡ್ ಕೀದು. ತುಂಬ ಚೆನ್ನಾಗಿದೆ, ಹೈಡ್ರೇಟಿಂಗ್ ಆಗಿರುತ್ತೆ ಸ್ಕಿನ್ನು. ಸೊ ಇದಾಗಿದ್ದಾದಮೇಲೆ ಸನ್ಸ್ಕ್ರೀನು ಆಲ್ಮೋಸ್ಟ್ ಇದು ಖಾಲಿ ಆಗ್ತಾ ಬಂತು. ಇದು SPF PA+++ ಇದೆ, ಚೆನ್ನಾಗಿದೆ. ಇದು ನಿಮಗೇನು ಅಷ್ಟೊಂದು ಸ್ಟಿಕ್ಕಿನೆಸ್ ಅಂತ ಏನೂ ಅನಿಸಲ್ಲ. ನಾನು ಇವಾಗ ಚಿತ್ರದುರ್ಗದಿಂದ ಹಿರಿಯೂರಿಗೆ ಹೋಗೋದ್ರಿಂದ ಸೊ ಇವಾಗಲೇ ನಾನು BB ಕ್ರೀಮ್ ಏನೂ ಅಪ್ಲೈ ಮಾಡ್ತಿಲ್ಲ, ಬರೀ ಸನ್ಸ್ಕ್ರೀನ್ ಅಷ್ಟೇ ಅಪ್ಲೈ ಮಾಡ್ತಿದ್ದೀನಿ. ಸೊ ಗೈಸ್, ಸನ್ಸ್ಕ್ರೀನ್ ಹಚ್ಕೊಂಡಿದ ತಕ್ಷಣ ಕೆಲವ್ರಿಗೆ ಏನು ಮಿಸ್ಟೇಕ್ ಅಂದರೆ, ಹಚ್ಕೊಂಡಿದ ತಕ್ಷಣ ಆಚೆ ಹೋಗ್ಬಿಡ್ತಾರೆ. ಸೊ ಬಿಫೋರ್ ನೀವು ಔಟ್ಸೈಡ್ ಹೋಗೋಕ್ಕಿಂತ ಮುಂಚೆ ಒಂದು 10-15 ನಿಮಿಷ ಮುಂಚೆ ಸನ್ಸ್ಕ್ರೀನ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ಗೆ ನೀಟಾಗಿ ಅಬ್ಸರ್ವ್ ಆಗುತ್ತೆ. ಸನ್ಲೈಟ್ ಕೂಡ ಬೇಗ ಟಚ್ ಆಗೋಲ್ಲ. ಸೊ ಇದೊಂದು ಅಬ್ಸರ್ವ್ ಮಾಡಿ ಸೊ ಹಚ್ಚೋಕ್ಕಿಂತ ಮುಂಚೆ. ಸೊ ಮತ್ತೆ ಸ್ಕಿನ್ ತುಂಬ ಚೆನ್ನಾಗಿ ಹೈಡ್ರೇಟಿಂಗ್ ಆಗಿರ್ಬೇಕಂದ್ರೆ ಆದಷ್ಟು ನೀರು ಕುಡೀರಿ ಜಾಸ್ತಿ. ನಾನು ಕುಡಿಯೋಲ್ಲ. ಯಾಕೆ ಕುಡಿಯೋಲ್ಲ ಅಂದರೆ ಮರ್ತೋಗ್ತೀನಿ ಅಷ್ಟೇನು, ಬೇರೆ ಏನು ರೀಸನ್ ಇಲ್ಲ. ಕೆಲಸ ಸ್ವಲ್ಪ ಜಾಸ್ತಿ ಆದಾಗ ಆದಷ್ಟು ನಾನು ಕುಡಿತಾ ಇದ್ದೀನಿ. ಸೊ ಮನೇಲಿರೋ ಟೈಮಲ್ಲಂತೂ ಇನ್ನೂ ಜಾಸ್ತಿನೇ ಕುಡಿತಿದ್ದೀನಿ. ಇವಾಗ ಊಟ ಮಾಡಿಲ್ಲ ಅಂದರೂ ನಿಜವಾಗ್ಲೂ ನೀರನ್ನ ಬಿಡ್ತಾ ಇಲ್ಲ, ಆ ಥರ ಆಗ್ಬಿಟ್ಟಿದ್ದೀನಿ ಈಗಿರೋ ಸಮ್ಮರ್ ಸೀಸನ್ಗೆ. ಸೊ ನೋಡಿ, ಈ ಥರ ನೀಟಾಗಿ ಅಪ್ಲೈ ಮಾಡಬೇಕು. ನನಗೆ ಜಾಸ್ತಿ ಟ್ರಾವೆಲ್ ಮಾಡ್ತಿರೋದ್ರಿಂದ
ಸ್ಕಿನ್ ಸ್ವಲ್ಪ ಹಾಳಾಗಿದೆ ಅಂತ ಅನಿಸುತ್ತೆ. ಸ್ಟಿಲ್ ವಾಪಸ್ ಬರುತ್ತೆ. ಸದ್ಯಕ್ಕೆ ಇದೊಂದು ವೈಟ್ ಕಲರ್ ತಿಂದು ಸೊ ಏನಕ್ಕೆ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕಂಫರ್ಟಬಲ್ ಅನಿಸುತ್ತೆ. ಸೊ ಅದಕ್ಕೆ ಇವಾಗ ಏನು ಲಿಪ್ಸ್ಟಿಕ್ ಏನೋ ಹಾಕೋದು ಬೇಡ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ಲಿಪ್ ಗ್ಲಾಸು ಅಪ್ಲೈ ಮಾಡ್ತಿದ್ದೀನಿ. ಇದು ನಾನು ಜುಡಿಯೋದಲ್ಲೇ ತಗೊಂಡಿದ್ದು. ಸೊ ಗೈಸ್ ಈ ಸದ್ಯಕ್ಕೆ ಇಷ್ಟು ಸಾಕು. ಸೊ ಶಾಪ್ಗೆ ಹೋಗಿ, ಸೊ ಯಾಕಂದರೆ ನಾನು 40 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಸೊ ಡಸ್ಟ್ ಎಲ್ಲ ಮತ್ತೆ ಆಗುತ್ತೆ. ಸೊ ಅಲ್ಲೋಗಿ ಶಾಪೆಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಮತ್ತೆ ನಾನು ಸ್ಕಿನ್ ಕೇರ್ ಮಾಡ್ತೀನಿ. ಸೊ ಅವಾಗ ನಾನು BB ಕ್ರೀಮ್ ಏನಾದ್ರು ಅಪ್ಲೈ ಮಾಡ್ತೀನಿ. ಸೊ ಆಗಿಲ್ಲ ಅಂದರೆ ಖಂಡಿತ ಆಗೋದಿಲ್ಲ. ಮತ್ತೆ ನಾನು ಆಫ್ಟರ್ನೂನ್ ಒಂದ್ಸಲ ವಾಶ್ ಮಾಡೇ ಮಾಡ್ತೀನಿ ಫೇಸ್ನ. ಆವಾಗ ಬೇಕಂದ್ರೆ ನಂಗೆ ಬೇಕು ಅಂದರೆ ಮಾತ್ರ ನಾನು ಮತ್ತೆ ಮೇಕಪ್ ಹಾಕೋತೀನಿ, ಅಂದರೆ ಖಂಡಿತ ಇಲ್ಲ. ನಾನು ಫುಲ್ ಡೇ ಇದೇ ಥರನೇ ಇರುತ್ತೆ ನನ್ನ ಸ್ಕಿನ್ನು. ಸೊ ನೀವು ನೋಡ್ತೀರಾ ಇಷ್ಟೇ ಕ್ಲಿಯರ್ ಆಗಿರುತ್ತೆ. ಯಾವುದೇ ರೀತಿ ನಾನು ಬೇರೆ ಏನು ಅಪ್ಲೈ ಮಾಡೇ ಇಲ್ಲ ಫೇಸ್ಗೆ. ಸೊ ಚೆನ್ನಾಗಿ ಇಂಟೇಕ್ ಚೆನ್ನಾಗಿದ್ರೆ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ನನಗೂ ಸ್ಕಾರ್ಸ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಆದರೆ ಅಷ್ಟಾಗಿ ಇಲ್ಲ, ತುಂಬ ಮೇಂಟೈನೇ ಮಾಡಲ್ಲ ಆ ಥರ ಇಲ್ಲ. ಖಂಡಿತ ನಾನು ಮೇಂಟೈನ್ ಮಾಡೇ ಮಾಡ್ತೀನಿ. ಸೊ ಇವತ್ತಿನ ಡೇ ಫುಲ್ ಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ಇದೇ ಥರ ಕಂಟೆಂಟ್ ಆಗಿ ಫಾಲೋ ಮಾಡೋದನ್ನು ಮರಿಬಿಡಿ. ಸಬ್ಸ್ಕ್ರೈಬ್ ಕೂಡ ಮಾಡಿ, ಚಾನಲ್ ನೋಡಿ ಅಂತ ಹೇಳ್ತೀನಿ. ಸೊ ಗೈಸ್ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ನಾನು ಸಲೂನ್ಗೆ ಹೋಗ್ಬೇಕಾದ್ರೆ, ಸೊ ನಮ್ಮ ಮನೆ ಹತ್ರನೇ ಶಿವನ ದೇವಸ್ಥಾನ ಇತ್ತು. ಸೊ ತುಂಬ ಚೆನ್ನಾಗಿ ಪೂಜೆ ಅಲಂಕಾರ ಎಲ್ಲ ನಡೀತಾ ಇತ್ತು. ನಾನು ಕೂಡ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು, ಅಕ್ಷಯ ತೃತೀಯ ಆಗಿರೋದ್ರಿಂದ ತುಂಬ ಜನ ಅಲ್ಲಿ ಅನ್ನ ಸಂತರ್ಪಣೆ ಎಲ್ಲನೂ ಮಾಡ್ತಿದ್ರು. ನಾವು ಕೂಡ ಮೊಸರನ್ನ ತಗೊಂಡು ಬಿಲ್ವ ಪತ್ರನ ತಗೊಂಡು ಸೊ ನಾನು ಹೊರಟೆ. ಸೊ ನಾನು ಹೊರಡ್ಬೇಕಾದ್ರೆ ಖುಷಿ ನನಗೆ ಡ್ರಾಪ್ ಹಾಕಿ ಹೊರಡ್ಬೇಕಿತ್ತು ಅವತ್ತಿನ ದಿನ. ಸೊ ತುಂಬಾ ವೆಹಿಕಲ್ಸ್ ಜಾಸ್ತಿ ಇರೋದ್ರಿಂದ ನನಗೆ ಆಟೋ ಫೆಸಿಲಿಟಿ ತುಂಬ ಕಡಿಮೆ ಇತ್ತು ನಮ್ಮನೆ ರೋಡಲ್ಲಿ. ಸೊ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸರಿ ಈ ಥರ ಆಗಿಬಿಡುತ್ತೆ. ಸೊ ಖುಷಿ ನನ್ನ ಜೊತೆಗೆ ಬಂದು ನನ್ನನ್ನು ಡ್ರಾಪ್ ಮಾಡೋಕ್ಕೆ ಅಂತ ಅವನು ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ನಾನು ಪೂಜೆ ಮುಗಿಸ್ಕೊಂಡು ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ದ. ಸೊ ನಾನು ಇದ್ರ ಮಧ್ಯೆ ಅವನಿಗೆ ಹೇಳ್ತಾನೆ ಇದ್ದೆ ನೀನು ಬಾ ಅಂತ. ಅವನು ಇಲ್ಲ ನೀನೇ ಹೋಗಿ ಬಾ ಅಂತ ಹೇಳಿ ನನ್ನ ಕರ್ಕೊಂಡೋಗಿ ದೇವಸ್ಥಾನದಿಂದ KSRTC ಬಸ್ ಸ್ಟ್ಯಾಂಡ್ವರೆಗೂ ಬಿಟ್ಟು, ಸೊ ಬೈಪಾಸ್ವರೆಗೂ ಸೊ ನನ್ನ ಬಿಟ್ಟು ಅವನು ಹೊರಡ್ತಿದ್ದಾನೆ. ಇವಾಗ ನಾನು ಅವನಿಗೆ ಬಾಯ್ ಹೇಳಿ KSRTC ಬಸ್ನ ತಗೊಂಡು ಸೀದಾ ಹಿರಿಯೂರಿಗೆ ಬಂದೆ. ಸೊ ಹಿರಿಯೂರಿಗೆ ಬಂದು ನನ್ನ ರೆಗ್ಯುಲರ್ ವರ್ಕ್ ಇದು. ಸೊ ನಾನು ಶಾಪಿಗೆ ಬಂದಿದ್ದ ತಕ್ಷಣ ಶಾಪೆಲ್ಲ ಕ್ಲೀನ್ ಮಾಡಿ ಸೊ ನನ್ನ ವರ್ಕ್ನ ಆ ದಿನ ಸ್ಟಾರ್ಟ್ ಮಾಡ್ತೀನಿ. ಸೊ ಗೈಸ್ ತುಂಬ ಜನ ಕೇಳ್ತಿರ್ತಾರೆ ಯಾರು ವರ್ಕರ್ಸ್ ಇಲ್ವಾ, ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರೂ ಇನ್ಸ್ಟಾಗ್ರಾಮ್ ಥ್ರೂ ನನಗೆ ಡೈರೆಕ್ಟಾಗಿ ಮೆಸೇಜಸ್ನ ಮಾಡಿದ್ದೀರಾ. ನಿಮ್ಮ ಶಾಪಲ್ಲಿ ನೇಮ್ ಮಾತ್ರ ಇರೋದು, ಎಷ್ಟು ಜನಕ್ಕೆ ಟ್ರೈನಿಂಗ್ ಕೊಡ್ತಿದ್ದೀರಾ, ಏನು ಟ್ರೈನಿಂಗ್ ಫೀಸ್ ಅಂತೆಲ್ಲ ತುಂಬ ಜನ ಕೇಳ್ತಿದ್ದೀರಾ. ಸೊ ನನ್ನ ಸಲೂನ್ ಬಂದು ಹಿರಿಯೂರು ಶ್ರೀಶೈಲ ಟಾಕೀಸ್ ರೋಡ್ ಹತ್ರನೇ ಇರೋದು. ಸೊ ನಿಮಗೆ ಖಂಡಿತ ಬರಬೇಕು ಅಂತ ಇದ್ದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಖಂಡಿತ ಬಂದು ವಿಸಿಟ್ ಮಾಡಿ. ಹಾಗೆಯೇ ಯಾರಿಗಾದರೂ ನಾನು ಕಾಣಿಸಿದ್ರೆ ದಯವಿಟ್ಟು ಮಾತಾಡಿಸಿ. ಮೊನ್ನೆ ರೀಸೆಂಟಾಗಿ ಇಲ್ಲೇ ಯಾರೋ KSRTC ಚಿತ್ರದುರ್ಗ KSRTC ಹತ್ರ ಯಾರೋ ನನ್ನನ್ನು ನೋಡಿ ನನ್ನನ್ನು ಮಾತಾಡ್ಸೋಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು. ಸೊ ಆ ಥರ ಏನೂ ಇಲ್ಲ, ನಾನು ನಾರ್ಮಲಾಗಿ ಎಲ್ಲರನ್ನೂ ಮಾತಾಡಿಸ್ತೀನಿ. ಖಂಡಿತ ನಾನು ಕಾಣಿಸಿದ್ರೆ ಬಂದು ಮಾತಾಡಿಸಿ, ಖಂಡಿತ ಮಾತಾಡೋಣ. ಹಾಗೇನೇನಪ್ಪ ಅಂದರೆ ಸೊ ಕ್ಲಾಸಸ್ ಬಗ್ಗೆ ತುಂಬ ಜನ ಎನ್ಕ್ವೈರಿ ಮಾಡ್ತಿದ್ದೀರಾ ಇನ್ಸ್ಟಾಗ್ರಾಮ್ ಥ್ರೂ. ಸೊ ಕ್ಲಾಸಸ್ ಬಂದು 11 to 4 ಇರುತ್ತೆ. ಸೊ ನಿಮಗೆ ಬ್ಯೂಟಿಷಿಯನ್ ಆಗಿರಲಿ, ಮೇಕಪ್ ಕೋರ್ಸ್ ಆಗಿರಲಿ, ಸ್ಯಾರಿ ಡ್ರೆಪ್ಪಿಂಗ್, ಹೇರ್ ಸ್ಟೈಲ್ ಪ್ರತಿಯೊಂದೂ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾಡಿಸ್ತೀವಿ. ಹಾಗೆಯೇ ಏನೇ ಟ್ರೈನಿಂಗಿಗೆ ಪ್ರಾಡಕ್ಟ್ ಬೇಕಾಗಿದ್ರು ಅದೆಲ್ಲ ಪ್ರಾಡಕ್ಟು ಸಲೂನ್ ಕಡೆಯಿಂದನೇ, ಅಂದರೆ ನಮ್ಮ ಸ್ಟುಡಿಯೋ ಕಡೆಯಿಂದನೇ ಕೊಡ್ತೀವಿ. ಸೊ ಖುದ್ದಾಗಿ ನಾನೇ ನಿಂತು ಹೇಳ್ಕೊಡ್ತೀನಿ ಎಲ್ಲ ಕ್ಲಾಸಸ್ಸು. ಇದ್ರ ಬಗ್ಗೆ ಯಾವುದೇ ರೀತಿ ಡೌಟ್ ಬೇಡ. ಸೊ ಟ್ರೈನಿಂಗ್ ಎಲ್ಲ ಕಂಪಲ್ಸರಿ 3 months ಕೋರ್ಸ್ ಇರುತ್ತೆ. ಇದು ಯಾರಿಗಾದ್ರೂ ಡೌಟ್ ಇದ್ದರೆ 3 months ಕೋರ್ಸ್ ಆಗಿರುತ್ತೆ. ಸೊ ಕೋರ್ಸ್ ಬಗ್ಗೆ ಯಾವುದೇ ರೀತಿ ಡೌಟ್ ಬೇಡ. ಕೋರ್ಸ್ ಎಲ್ಲ ಕಂಪ್ಲೀಟ್ ಆಗಿದ್ದಾದಮೇಲೆ ನಿಮಗೆ ಸರ್ಟಿಫಿಕೇಟ್ ಕೂಡ ಇಶ್ಯೂ ಮಾಡ್ತಿದ್ದೀವಿ. ಸೊ ಗೈಸ್ ಇನ್ನೂ ನಿಮಗೆ ಡೀಟೇಲಿಂಗ್ ಆಗಬೇಕು, ಕ್ಲಾಸಸ್ ಬಗ್ಗೆ ಗೊತ್ತಾಗಬೇಕು ಅಂದರೆ ಖಂಡಿತ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ಜಾಯಿನ್ ಆಗಿ ಅಂತ ಹೇಳ್ತಿದ್ದೀನಿ. ಹಾಗೆಯೇ ಸೊ ಇದೇ ಮಾತಾಡ್ತಾ ನನ್ನ ವರ್ಕ್ ಕೂಡ ಅಲ್ಲಿ ಮುಗ್ದೋಯ್ತು. ಸೊ ಅಷ್ಟರಲ್ಲಿ ನಾನು ಶಾಪೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಪೂಜೆನ ಮಾಡಬೇಕಿತ್ತು. ಸೊ ಪೂಜೆನ ಮುಗಿಸೋಣ ಅನ್ನೋಷ್ಟರಲ್ಲಿ ಕ್ಲೈಂಟ್ ಕೂಡ ಬಂದು ವೆಯ್ಟ್ ಮಾಡ್ತಾಯಿದ್ರು ಆಲ್ರೆಡಿ. ಸೊ ಏನಕ್ಕೆ ಅಂದರೆ ಇವಾಗ ವೆಡ್ಡಿಂಗ್ ಸೀಸನ್ ಆಗಿರೋದ್ರಿಂದ ಈ ಸಿಕ್ಕಾಪಟ್ಟೆ ಕ್ರೌಡ್ ಜಾಸ್ತಿನೇ ಇತ್ತು ಸಲೂನಲ್ಲಿ. ಸೊ ಒಬ್ಬರು ಇವಾಗ ಆಲ್ರೆಡಿ ಅಪಾಯಿಂಟ್ ಮಾಡಿದ್ದೀನಿ. ಸೊ ಅವ್ರು ಇನ್ನೊಂದು 2 ದಿನ ಟೈಮ್ ತೊಗೊಂಡಿದ್ದಾರೆ ಬರ್ತೀನಿ ಅಂತ. ಸೊ ಒಬ್ಬಳಿಗೆ ಮ್ಯಾನೇಜ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿರೋದ್ರಿಂದ ಸೊ ಎಲ್ಲನೂ ನೋಡಬೇಕು. ಈ ಕಡೆ ಸೋಷಿಯಲ್ ಮೀಡಿಯಾನೂ ನೋಡಬೇಕು, ಆ ಕಡೆ ಅಂಗಡಿ ವರ್ಕು ನೋಡಬೇಕು, ಇನ್ನೊಂದು ಕಡೆ ಇವೆಂಟ್ನ ಕೂಡ ಅಟೆಂಡ್ ಮಾಡಬೇಕಾಗಿರೋದ್ರಿಂದ ತುಂಬ ಪ್ರೆಷರ್ ಸ್ವಲ್ಪ ಜಾಸ್ತಿ ಆಗ್ತಿರೋ ಕಾರಣ ಸೊ ಫೈನಲಿ ಒಬ್ಬರನ್ನ ಅಪಾಯಿಂಟ್ ಮಾಡ್ತಿದ್ದೀನಿ. ಸೊ ಬೇರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ. ಸೊ ಇವಾಗ 3 members ಇದ್ದಾರೆ.
ಹೊಸದಾಗಿ ಜಾಯಿನ್ ಆಗೋರು ಕೂಡ ಇದ್ದಾರೆ. ಇವಾಗ ಪ್ರೆಸೆಂಟ್ ಇಬ್ಬರು ಇದ್ದಾರೆ. ಸೊ ಬಂದಿರೋ ಸ್ಟೂಡೆಂಟ್ಸ್ ಮೇಲೆ ಯಾವ ಕೆಲಸನೂ ನನಗೆ ಹಾಕೋದಕ್ಕೆ ಇಷ್ಟ ಇಲ್ಲ. ಸೊ ಅವ್ರಿಗಿನ್ನೂ ಕಂಪಲ್ಸರಿ ಏನು ಕೆಲಸನೂ ಬರೋಲ್ಲ, ಯಾಕಂದರೆ ಎಲ್ಲ ಟ್ರೈನಿಂಗ್ ನಾನೇ ಕೊಡಬೇಕಾಗಿರೋದ್ರಿಂದ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ, ವರ್ಕ್ನ ನಾನೇ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತೀನಿ. ಸೊ ಕ್ಲೈಂಟ್ ಕೂಡ ಅಷ್ಟೇ ನೀವೇ ಬೇಕು ಅಂತ ಕೇಳ್ತಿರ್ತಾರೆ. ಸೊ ನಾನು ಪೂಜೆ ಮುಗಿಸೋಷ್ಟರಲ್ಲಿ ನೋಡಿ ನೀವು ಬಂದು ವೆಯ್ಟ್ ಮಾಡ್ತಾಯಿದ್ದಾರೆ. ಹೇರ್ ಕಟ್ ಇತ್ತು ಇರೋದು. ಸೊ ನಾನೊಂದು ಸ್ನ್ಯಾಪ್ನ ತಗೊಳ್ಳೋಣ ಅಂತ ಅವ್ರು ಫೈನಲ್ ಡಿಸಿಷನಿಗೆ ಬರೋಷ್ಟರಲ್ಲಿ ಕಟಿಂಗ್ ಬಗ್ಗೆ ಮಾತಾಡ್ತಾಯಿದ್ರು ಅವರು. ಸೊ ಅದಕ್ಕೋಸ್ಕರ ಅವ್ರು ಸ್ವಲ್ಪ ಮಾತಾಡಿದರು. ಅದಾದಮೇಲೆ ನಾನು ಕಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ಟೆ. ಸೊ ಸಮಥಿಂಗ್ ಏನೋ ಬ್ಯಾಂಕ್ದು ಸ್ವಲ್ಪ ವರ್ಕ್ ನಡೀತಾ ಇತ್ತು ನನ್ನ ಶಾಪಲ್ಲಿ. ಸೊ ಅದನ್ನು ಕೂಡ ಮುಗಿಸ್ಕೊಂಡೆ ಅವತ್ತು. ಅದಾಗಿ ಸೊ ನೀವಿಲ್ಲಿ ನೋಡ್ತಿದ್ರಲ್ಲ ಪೂಜೆದು ವ್ಲಾಗು. ಸೊ ಇದು ಬಂದು ಮಂಗಳವಾರ. ಸೊ ಏನಕ್ಕೆ ಮಂಗಳವಾರ ಮತ್ತು ಸೋಮವಾರದ 2 ದಿನದ ಒಂದೇ ದಿನ ವೀಡಿಯೋ ಹಾಕ್ತಿದ್ದೀನಿ ಅಂದರೆ, ಸೊ ಸೋಮವಾರದ ವೀಡಿಯೋ ಅರ್ಧಕ್ಕೆ ಎಂಡ್ ಮಾಡಿಬಿಟ್ಟಿದ್ದೀನಿ. ಸೊ ಮಾಡೋಕ್ಕಾಗಿಲ್ಲ, ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ನಾವು ಅವತ್ತು ಜ್ಯುವೆಲ್ರಿ ಕೂಡ ಪರ್ಚೇಸ್ ಕೂಡ ಮಾಡೋಕ್ಕೆ ಹೋಗಿದ್ವಿ. ಸೊ ಅದು ಮಾಡೋಕ್ಕಾಗಿಲ್ಲ ನನಗೆ, ತುಂಬ ಅಂದರೆ ಮೆಸ್ಸಪ್ ಆಗೋಯಿತು ಅಲ್ಲಿ. ಸೊ ಅದಾದಮೇಲೆ ಏನಾಯಿತು, ಮಂಗಳವಾರ ಬಂದು ಇಲ್ಲಿ ಹಿರಿಯೂರಲ್ಲಿ ದುರ್ಗಮ್ಮ ಟೆಂಪಲ್ ಅಂತ ತುಂಬ ಫೇಮಸ್ ಆಗಿರೋಂಥ ದೇವಸ್ಥಾನ. ಸೊ ನಾನು ಯಾವಾಗಲೂ ಹೋಗ್ತಾನೆ ಇದ್ದೆ ಕೆಲವೊಂದು ಸಲ. ಈಗ ಇತ್ತೀಚೆಗೆ ನನಗನ್ಸಿದ್ದು ಏನು ಅಂತಂದರೆ, ಏನೋ ಅನಾವಶ್ಯಕ ಹೋಗಿ ಇನ್ನೊಬ್ಬರಿಗೆ ಖರ್ಚು ಮಾಡಿ ಅದರಿಂದ ನಾವು ಕೆಟ್ಟವರಾಗಿ ಬರೋದಕ್ಕಿಂತ ಅಟ್ಲೀಸ್ಟ್ ಯಾರಾದರೂ ದೇವಸ್ಥಾನಕ್ಕೆ ಹೊಟ್ಟೆ ಹಸ್ಕೊಂಬಂದಿರ್ತಾರೆ, ಮಕ್ಕಳು ಕರ್ಕೊಂಡು ಬಂದಿರ್ತಾರೆ, ಹಾಗೆಯೇ ಅವ್ರು ಏನು ತಿಂಡಿ ಏನು ತಿಂದಲೇ ಬಂದಿರ್ತಾರೆ, ಆ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಆಚೆ ಬರಬೇಕಾದ್ರೆ ಸ್ವಲ್ಪ ಪ್ರಸಾದ ಅಂತ ಸಿಕ್ಕರೂ ಎಷ್ಟೋ ನೆಮ್ಮದಿ. ಅದರಲ್ಲೂ ಈ ಉರಿಯೋ ಬಿಸಿಲಲ್ಲಿ ಸೊ ಒಂದು ತುತ್ತು ಒಂದು ಮೊಸರನ್ನೋ ಅಥವಾ ಒಂದು ಮಜ್ಜಿಗೆನೋ ಕೊಟ್ಟರೆ ಎಷ್ಟೋ ನೆಮ್ಮದಿಯಾಗಿ ಹೋಗ್ತಾರೆ ಅಂತ. ಸೊ ನಾನು ಯಾವುದೇ ರೀತಿ ಅರ್ಕೆಯನ್ನು ಮಾಡ್ಕೊಂಡಿರಲಿಲ್ಲ ಪೂಜೆ ಮಾಡಬೇಕು ಅಂತ. ನಾನು ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಪ್ರೀ ಪ್ಲ್ಯಾನ್ಡಾಗಿ ಯಾವತ್ತೂ ಹೋಗಿಲ್ಲ. ಸೊ ಈಗ ಹೋಗಬೇಕು, ಈ ಕ್ಷಣ ಹೋಗಬೇಕು ಅಂದರೆ ಆವಾಗ ಹೋಗಿರ್ತೀನಿ ಅಷ್ಟೇ. ನಾಳೆ ಹೋಗಬೇಕು, ಇಲ್ಲ ಒಂದು ತಿಂಗಳು ಬಿಟ್ಟು ಹೋಗಬೇಕು, ಆ ಥರ ಯಾವ ಮೈಂಡ್ಸೆಟ್ಟು ನನಗಿಲ್ಲ. ಸೊ ನೀವು ಯಾರಾದರೂ ಹಿರಿಯೂರಲ್ಲಿ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಿದ್ರೆ ಅದ್ರ ಬಗ್ಗೆ ನಿಮಗೂ ಗೊತ್ತಿದ್ರೆ ಖಂಡಿತ ಹೇಳಿ ಅದ್ರ ಬಗ್ಗೆ, ದೇವಸ್ಥಾನದ ಬಗ್ಗೆ. ಇದು ಸುಮಾರು ವರ್ಷಗಳ ದೇವಸ್ಥಾನ ಅಂತಲೇ ಹೇಳ್ಬೋದು. ಸೊ ನೀವಿಲ್ಲಿ ನೋಡ್ತಿದ್ರಲ್ಲ, ನಾವು ಹೋಗೋಷ್ಟರಲ್ಲಿ ತುಂಬ ಪೂಜೆ ಎಲ್ಲ ಆಗೋಗಿತ್ತು ಆಲ್ರೆಡಿ. ಸೊ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ದು, ಯಾಕಂದರೆ ಶಾಪಲ್ಲೆಲ್ಲ ಕೆಲಸ ಮುಗಿಸಿ ನಾನು ಬಂದಿದ್ದು. ಸೊ ನೀವಿವಾಗ ಏನು ನೋಡ್ತಿದ್ದೀರಾ, ಇದು ದುರ್ಗಮ್ಮ ದೇವಸ್ಥಾನ. ಇಲ್ಲಿ ಏನಕ್ಕೆ ಇಷ್ಟು ಜನ ಕೂತಿದ್ದಾರೆ ಅಂದರೆ, ಅಷ್ಟು ಜನನು ಮಕ್ಕಳಿಗೆ ತಾಯ್ತನ ಬರ್ಸೋದಕ್ಕೆ ಬಂದಿರ್ತಾರೆ. ಯಾರ ಮಕ್ಕಳೆಲ್ಲ ತುಂಬ ಆಟ ಮಾಡ್ತಿರ್ತಾರೆ, ನಿದ್ದೆ ಮಾಡ್ತಿರಲ್ಲ, ಅಥವಾ ಬಿದ್ದುಬಿಟ್ಟಿರ್ತಾರೆ, ಬಿದ್ದ ಮೇಲೆ ಹುಷಾರಿಲ್ದಿರೋ ಥರ ಆಗಿರುತ್ತೆ, ಅವರೆಲ್ಲರಿಗೋಸ್ಕರ ಇಲ್ಲಿ ಯಂತ್ರನ ಬರೆದ್ಬಿಟ್ಟು ಕಟ್ತಾರೆ. ತುಂಬ ಮಕ್ಕಳು ಕೂಡ ಅಲ್ಲಿ ಹುಷಾರಾಗಿದ್ದಾರೆ. ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದರೆ, ಒಂದು ತಾಯಿ ಹಾಕ್ಸ್ಕೊಂಬಂದರೆ ಸೊ ಮಕ್ಕಳು ಹುಷಾರಾಗ್ತಾರೆ ಅಂತ ತುಂಬ ಬಲವಾಗಿ ನಂಬಿರೋ ಅಂಥ ಜಾಗ ಇದು. ಸೊ ಯಾರಿಗೆ ಕಷ್ಟ ಇದ್ರೂ ಖಂಡಿತ ಒಂದು ಸತಿ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದರೆ ಸಾರ್ಟ್ ಔಟ್ ಆಗುತ್ತೆ ಅನ್ನೋದು ಎಲ್ಲರ ನಂಬಿಕೆ. ಎಲ್ಲರಿಗೂ ಗೊತ್ತಿರೋ ಥರ ತುಂಬ ನೋವಾದಾಗ ತಂದೆ ತಾಯಿ ಹತ್ರ ಹೇಳ್ಕೊಬೇಕು ಅಂತ. ತಂದೆ ತಾಯಿ ಇಲ್ದವ್ರು ಏನು ಮಾಡ್ತಾರೆ ಅಂದರೆ ಈ ಥರ ದೇವಸ್ಥಾನಗಳಿಗೆ ಹೋಗ್ತಿರ್ತಾರೆ. ಸೊ ಕೆಲವು ಸಂಬಂಧಗಳಲ್ಲಿ ಕೆಲವು ತಂದೆ ತಾಯಿಗಳಿಂದ ದೂರ ಆದಾಗ ಅಥವಾ ಇನ್ನೇನಿಂದನೋ ದೂರ ಆದಾಗ ಖಂಡಿತ ನನ್ನ ಪ್ರಕಾರ ನಾನು ಕಂಡಿರೋ ಸತ್ಯ ಏನಪ್ಪ ಅಂದರೆ, ಒಂದು ಒಳ್ಳೆ ದೇವಸ್ಥಾನ ನಿಮಗೆ ಮನಃಶಾಂತಿ ಎಲ್ಲಿ ಸಿಗುತ್ತೆ ಅಂತ ಅನಿಸುತ್ತೆ ಅಲ್ಲಿಗೆ ಹೋಗಿ ಬರೋದು ಒಳ್ಳೆಯದು. ಸೊ ನನ್ನ ಜೊತೆ ಲಕ್ಷ್ಮಿ ಇವರು ನನ್ನ ಹೊಸ ಸ್ಟೂಡೆಂಟು, ಹಾಗೆಯೇ ಖುಷಿ ಕೂಡ ಅವತ್ತು ಬಂದಿದ್ದ. ಏನಕ್ಕೆ ಅಂದರೆ ಲಗೇಜ್ ನನಗೆ ಅದು ಬಾಕ್ಸ್ ಎತ್ಕೊಂಬರೋಕ್ಕಾಗಿರಲಿಲ್ಲ ಮನೆಯಿಂದ. ಸೊ ಅದಕ್ಕೆ ಅವನು ಪ್ರಸಾದ ಎಲ್ಲ ಕೊಟ್ಟು ನನ್ನ ಜೊತೆಗೇ ಸ್ವಲ್ಪ ಹೊತ್ತಿದ್ದು. ಸೊ ಅವನು ಹೊರಟ. ಸೊ ಅಲ್ಲಿ ಬಂದಿರೋರು ಎಲ್ಲರೂ ಹೊಟ್ಟೆ ತುಂಬ ತಿಂತಾಯಿದ್ರು. ಹಾಗೆ ನಮಗೆ ವಿಶ್ ಮಾಡ್ತಿದ್ರು, ಥ್ಯಾಂಕ್ಸ್, ಈಗಿಂತ ಉರಿಯೋ ಬಿಸಿಲಲ್ಲಿ ಒಳ್ಳೆ ಮೊಸರನ್ನ ಮಾಡಿದ್ದೀರಾ ಅಂತ. ಸೊ ಖುಷಿ ಆಗ್ತಿತ್ತು. ನನಗೂ ಎಲ್ಲೋ ಸಮಾಧಾನ ಆಯಿತು. ನಾನು ಏನೇ ದುಡಿದ್ರೂ ಅಟ್ಲೀಸ್ಟ್ ಯಾರಿಗಾದರೂ ₹1 ಅಷ್ಟು ಸಹಾಯ ಮಾಡಿದ್ರೂ ಎಷ್ಟೋ ನೆಮ್ಮದಿ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇದೆಲ್ಲ ನನ್ನ ಸಂತೋಷಕ್ಕೆ ಅಥವಾ ನನ್ನ ಮನಃಶಾಂತಿಗೋಸ್ಕರ ಮಾಡ್ಕೊತಿರ್ತೀನಿ ಅಷ್ಟೇ. ಇದು ಯಾವುದೇ ರೀತಿ ತೋರ್ಪಡಿಕೆ ವಿಡಿಯೋ ಆಗಿರಲಿ ಅಥವಾ ಇನ್ನೊಬ್ರಿಗೆ ನೋಡಬೇಕು ಅಂತಾಗಲಿ ನಾನು ಏನೂ ಮಾಡಿಲ್ಲ. ಇನ್ನೊಬ್ರಿಗೆ ನೋಡ್ಬೇಕಂತಾಗಿದ್ರೆ ನಾನು ಇನ್ನೂ ಚೆನ್ನಾಗಿ ರೆಡಿಯಾಗಿ ಹೋಗ್ತಿದ್ದೆ ಅನಿಸುತ್ತೆ. ಸೊ ಇದು ಮಗು ಬಂದು ಅಲ್ಲೇ ದೇವಸ್ಥಾನಕ್ಕೆ ಬಂದಿರೋದ್ರಲ್ಲಿ ಅವ್ರ ಅಮ್ಮ ಪ್ರಸಾದ ತಿನ್ನೋಷ್ಟರಲ್ಲಿ ಈ ಮಗು ನಮಗೆ ಫ್ರೆಂಡ್ ಆಗಿತ್ತು. ಸೊ ಚೆನ್ನಾಗಿತ್ತು, ಅವ್ರದ್ರ ಹತ್ರನೂ ಮಾತಾಡ್ತಾ ಇದ್ವಿ. ಸೊ ಗೈಸ್, ಇದೆಲ್ಲದ್ರ ಮಧ್ಯೆ ನೋಡಿ, ಇವರು ನನ್ನ ಫ್ರೆಂಡವರು ಅಲ್ಲೇ ಹಿರಿಯೂರಲ್ಲಿ ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡ್ತಾರೆ. ಸೊ ಇವರು ಕೂಡ ನಮ್ಮನ್ನು ಎಲ್ಲಿ ನೋಡಿದ್ರೂ ಬಂದು ಮಾತಾಡಿಸ್ತಾರೆ. ಕೇವಲ ಒಂದು ಕ್ಲೈಂಟಾಗಿ ಪರಿಚಯ ಆಗಿದ್ದರು, ಇವತ್ತು ಇಲ್ಲಿವರೆಗೂ ಬಂದಿದ್ದಾರೆ. ಮಧು ಅಂತ ಅವ್ರ ಹೆಸರು. ಇಷ್ಟು ಕ್ಲೋಸೆಸ್ಟ್ ಫ್ರೆಂಡ್ ಆದರು. ಅವರು ಯಾವಾಗಲೂ ಸಿಕ್ಕಾಗೆಲ್ಲ ಹೇಳ್ತಾರೆ, ನಿಮ್ಮ ಥರ ಇರಬೇಕು, ನಿಮ್ಮ ಥರ ನಾನು ಅಚೀವ್ ಮಾಡಬೇಕು, ನಾನು ಇವಾಗ ಜಾಯ್ನ್ ಆಗ್ತೀನಿ, ಇನ್ನೊಂದು ವಾರ ಅಷ್ಟೇ ಅಂತ ಹೇಳ್ತಾಯಿದ್ರು. ನಾನು ಹಂಗೆ ಮಾತಾಡ್ತಾ ಬಂದಿರೋರಿಗೆ ಎಲ್ಲರಿಗೂ ಪ್ರಸಾದ ಕೊಟ್ಟೆ. ಸೊ ತುಂಬ ನೆಮ್ಮದಿ ಅನಿಸಿದ ದಿನ ಆವತ್ತು. ಸೊ ನಾನು ಯಾವಾಗಲೂ ಹೇಳೋ ಥರ, ಈಗಲೂ ಮತ್ತೆ ಇನ್ನೊಂದು ಸಲ ಹೇಳೋ ಥರ, ಖಂಡಿತ ತುಂಬ ನೋವಾದಾಗ ತುಂಬ ಸಂತೋಷ ಆದಾಗ ಒಂದು ಒಳ್ಳೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಎಷ್ಟೋ ನೆಮ್ಮದಿ.
ಇಲ್ಲಿವರೆಗೂ ವೀಡಿಯೋನ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಕಂಟೆಂಟ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡ್ತಿರೋ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಗೈಸ್. ನಿಮ್ಮ ಕಡೆ ಸದಾ